ಹಾಗೆ ಒಂದು ವರ್ಷದ ಹಿಂದೆ ಈ ಒಂದು ಕಾರ್ಖಾನೆ ಸ್ಥಾಪನೆ ಮಾಡಿ ಇಲ್ಲವೇ ಸರ್ಕಾರಿ ನೌಕರಿ ಕೊಡಿ ಎಂಬ ಶೀರ್ಷಿಕೆ ಅಡಿ ನಾವು 256 ದಿನಗಳಿಂದ ಧರಣಿಯನ್ನ ಮಾನ್ಯ ತಹಶೀಲ್ದಾರ್ ಕಚೇರಿಯ ಪ್ರಾಂಗಣದಲ್ಲಿ ಕುಳಿತುಕೊಂಡಿದ್ದು BSPL ಕಂಪನಿಯನ್ನ ಸ್ಥಾಪಿಸಿ ಇಲ್ಲವೇ ಸರ್ಕಾರಿ ನೌಕರಿ ಕೊಡಿ ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ಈಗ ಅದನ್ನೇ ಮುಂದುವರಿದಾಗಿ 4ನೆಯ ಬೃಹತ್ ಪ್ರತಿಭಟನೆಯನ್ನ ನಾವು 24/8/2026 ಇಟ್ಟುಕೊಂಡಿದ್ದೇವೆ. ಈ ಒಂದು ಇದರ ಪ್ರಯುಕ್ತವಾಗಿ ಅಂದು 10 ಗಂಟೆಗೆ 2,000ಕ್ಕಿಂತ ಅಧಿಕ ರೈತರಿಂದ ಬೃಹತ್ ಪ್ರತಿಭಟನೆಯನ್ನ ಮಾನ್ಯ ಕೊಪ್ಪಳ ತಹಶೀಲ್ದಾರ್ ಕಚೇರಿಯಿಂದ ಪ್ರಾರಂಭವಾಗಿ ಧರಣಿ ನಿರತ ಸ್ಥಳದಿಂದ ಪ್ರಾರಂಭವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಈ ಒಂದು ಪ್ರತಿಭಟನೆ ಇರ್ತದ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳವರ ಮುಖಾಂತರವಾಗಿ ಮನವಿಯನ್ನ ಕೂಡ ನಾವು ಸಲ್ಲಿಸ್ತಾ ಇದ್ದೇವೆ. ಅದಾದ ನಂತರ ಈ BSPL ಕಂಪನಿಗೆ ಮುತ್ತಿಗೆಯನ್ನ ಹಾಕ್ತಕ್ಕಂತ ಒಂದು ನಾವು ಅವತ್ತಿನ ದಿವಸ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಕಾರಣ ಅಂತಂದ್ರೆ ಈ ಒಂದು ಪ್ರಕ್ರಿಯೆ 2006-07 ಪ್ರಾರಂಭವಾಗಿರ್ತಕ್ಕಂಥ ಪ್ರಕ್ರಿಯೆ ನಮಗ ಯಾವುದೇ ತರವಾಗಿ ಸರ್ಕಾರ ರೈತರ ಒಂದು ಒಪ್ಪಿಗೆ ಇರಲಾರದೆ ದೌರ್ಜನ್ಯ ಮಾಡಿ ಒತ್ತಾಯ ಮಾಡಿ ರೈತರ ಜಮೀನನ್ನ ಕಿತ್ತುಕೊಂಡು KIDB ಮುಖಾಂತರವಾಗಿ ಕಿತ್ತುಕೊಂಡು ಸರ್ಕಾರ ಕಿತ್ತುಕೊಂಡು ನಂತರ ಅವರಿಗೆ BSPL ಬೊಲ್ಡೋಟಾ ಕಂಪನಿಯವರಿಗೆ ಲೀಸ್ ಅಗ್ರಿಮೆಂಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು 2006-07. ಅದಾದ ನಂತರ ಆ ಕೋರ್ಟ್ನ ವ್ಯಾಜ್ಯದಲ್ಲಿತ್ತು, ಆ ಒಂದು ಪ್ರಕ್ರಿಯೆಯಲ್ಲಿ ಇತ್ತು. 2023 ಮಾನ್ಯ ಘನತೆವೆತ್ತ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೂಡ ಕೊಟ್ಟು ಈ ಭೂ ಸ್ವಾಧೀನ ಪ್ರಕ್ರಿಯೆ ಸರಿಯಲ್ಲ ಅಂತ ಹೇಳ್ಬಿಟ್ಟು ಏನು ಹೋಗಿದ್ರಲ್ಲ ರೈತರು ಕೂಡ ಹೋಗಿದ್ರು. ನಂತರ ಆ ಭೂ ಸ್ವಾಧೀನ ಪ್ರಕ್ರಿಯೆ ಸರಿಯಾಗಿದೆ ಅಂತಂದು ಹೇಳಿ ಆ ಒಂದು ಆದೇಶವನ್ನ ಮಾನ್ಯ ಘನ ಕೋರ್ಟ್ ತೀರ್ಮಾನವನ್ನ ಕೊಡ್ತು. ಅದಾದ ನಂತರ ಕೆಲವೇ ದಿನಗಳಲ್ಲಿ ನಮ್ಮ BSPL ಕಂಪನಿಯ ಪ್ರಕ್ರಿಯೆಗಳು ಪ್ರಾರಂಭವಾದವು. ಕೇವಲ 6 ತಿಂಗಳಲ್ಲಿ ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಒಂದು ಮೌಖಿಕ ಆದೇಶವನ್ನ ಕೊಟ್ಟರು ಅನ್ನೋ ಒಂದು ನೆಪದಿಂದ ಮತ್ತೆ ಕಾರ್ಖಾನೆಯ ಸ್ಥಗಿತತೆಯನ್ನ ಕಂಡುಕೊಂಡಿತು, ಕಾಮಗಾರಿ ಸ್ಥಗಿತತೆ ಆಯ್ತು. ಅದಾಗ್ಲಿಂದ ಇನ್ನುವರೆಗೆ 1 ವರ್ಷವಾಯ್ತು. ಕಾರ್ಖಾನೆ ಧೂಳು ಆಗ್ತದ, ಪ್ರಾರಂಭವಾದ್ರೆ ಧೂಳು ಆಗ್ತದ, ಅದೇ ಒಂದು ನೆಪವನ್ನು ಇಟ್ಟುಕೊಂಡು ಇನ್ನುವರೆಗೆ ಅದನ್ನು ಕೂಡ ಕಾರ್ಖಾನೆ ಸ್ಥಾಪನೆ ಆಗ್ತಾ ಇಲ್ಲ. ಕೆಲವೊಂದು ವಿರೋಧದ ಮಧ್ಯೆ ನಾವು ಕೇಳ್ಕೊಳ್ತಂಥದ್ದು ಏನಂತಂದ್ರೆ, ನಾವು ರೈತರು ಸರ್ಕಾರಕ್ಕೆ ನಮ್ಮ ಜಮೀನನ್ನ ನಾವು ಕಳೆದುಕೊಂಡಿದ್ದೇವೆ. ನಾವೇನು ಒಪ್ಪಿಗೆ ಒಪ್ಪಿಗೆಯಿಂದ ಕೊಟ್ಟಿರ್ತಕ್ಕಂಥದ್ದು ಅಲ್ಲ. ನಮಗೆ ನೀವು ಯಾವ ಉದ್ದೇಶವನ್ನು ಇಟ್ಟುಕೊಂಡು ನೀವು ಭೂಮಿಯನ್ನ ತೆಗೆದುಕೊಂಡಿದ್ರಿ ಆ ಉದ್ದೇಶ ಇಟ್ಟುಕೊಂಡು ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿ. ಇಲ್ಲವೇ ನಮಗೆ ಜಮೀನನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ನಮ್ಮ ಎಲ್ಲ 359 ಜನ ರೈತರ ಮಕ್ಕಳಿಗೆ ಸರ್ಕಾರಿ ನೌಕರಿ ಕೊಡ್ರಿ ಅಂತಂದು ಹೇಳ್ಬಿಟ್ಟು ಅವತ್ತಿನಿಂದ ಇವತ್ತಿವರೆಗೆ ಮಾಡಿದ್ದೇವೆ. ಆದ್ರೆ ನಮ್ಮದೇನಂತಂದ್ರೆ ಇನ್ನುವರೆಗೆ ಆದ್ರೂ ಯಾವ ಸರ್ಕಾರದ ಜನಪ್ರತಿನಿಧಿಗಳು ಕೂಡ ನಮ್ಗೆ ನಮ್ಮ ಒಂದು ಬೇಡಿಕೆಗೆ ಹೋಗೊಟ್ಟಿಲ್ಲ, ಸ್ಪಂದಿಸಿಲ್ಲ. ಹಾಗಾಗಿ ನಾವು 4ನೆಯ ಬೃಹತ್ ಪ್ರತಿಭಟನೆಯನ್ನ ಕೂಡ ಇಟ್ಟುಕೊಂಡಿದ್ದೇವೆ. ಮುಂದೆ ಇಂದಿಗೆ 256 ದಿವಸಗಳಾದವು. ನಿರಂತರವಾದಂತಹ ಧರಣಿಯನ್ನ ನಾವು ಇಟ್ಟುಕೊಂಡಿದ್ದೇವೆ ಅಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ. ಈಗ ಮುಂದಿನ ನಮ್ಮ ನಿರ್ಧಾರ ಏನಂತಂದ್ರೆ, ಕಾರ್ಖಾನೆಗೆ ಮುತ್ತಿಗೆ ಹಾಕಬೇಕು, ಕಾರ್ಖಾನೆ ಸ್ಥಾಪನೆ ಮಾಡಿ, ಇಲ್ಲವೇ ನಮಗೆ ಸರ್ಕಾರಿ ನೌಕರಿ ಕೊಡಿ, ಇಲ್ಲಕ್ರಪ್ಪ ನೀವರೆಗೆ ಕಿತ್ಕೊಂಡು ಹೋಗ್ರಿ ಅಂತ. ನಾವು ಎಲ್ಲಿವರೆಗೆ ಕಾಯ್ಬೇಕು? ರೈತರಿಗೆ ಏನಾಗಿದೆ, ರೈತರ ಪರಿಸ್ಥಿತಿ ಅತಂತ್ರವಾಗಿದೆ. ಇತ್ತ ಜಮೀನನ್ನು ಕಳೆದುಕೊಂಡಿದ್ದೇವೆ, ಇರ್ತಕ್ಕಂಥ
ಅಲ್ಲಿ ಬಂದಿರತಕ್ಕಂತ ಅಲ್ಪ ಸ್ವಲ್ಪ ಹಣವನ್ನ ಅದನ್ನು ಕೂಡ ಕಳೆದುಕೊಂಡಿದ್ದೇವೆ. ಆಮೇಲೆ ನಮ್ಮ ರೈತರ ಮಕ್ಕಳಿಗೆ ಕೆಲಸನೂ ಕೂಡ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ನಮ್ಮ ರೈತರ ಮಕ್ಕಳು ಈಗ ಬದುಕ್ತಾ ಇದ್ದಾರೆ. ನಮಗೆ ನೀವು ಕಾರ್ಖಾನೆ ಸ್ಥಾಪನೆ ಮಾಡಿ, ಇಲ್ಲವೇ ನಮಗೆ ಸರ್ಕಾರಿ ನೌಕರಿ ಕೊಡಿ ಅಂತಕ್ಕಂಥದ್ದು ನಮ್ಮ ಅವತ್ತಿನ ನಿಲುವಾದೆ, ಇವತ್ತಿನ ನಿಲುವೆ ಅದೇ.